ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಡೈಲಿ ವ್ಲಾಗ್ ಥರ ಆಗ್ತಾಯಿದೆ ಮೊನ್ನೆಯಿಂದ. ಸೊ ಇವತ್ತು ಫ್ರೈಡೇ ಗೈಸ್, 17ನೇ ತಾರೀಕು. ಟೈಮ್ ಆಗಿದೆ 8 ಗಂಟೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನಂದು. ಬೆಳಿಗ್ಗೆ ಎದ್ದು ನೆನ್ನೆ ಒಂದು ರೌಂಡು ಮೆನ್ನಜ್ಜಿ ಗುಡಿಸಿದ್ರಲ್ಲ ಅಂಗಳ. ಬಟ್ ನನಗೆ ಅಷ್ಟು ಲೈಕ್ ಅವ್ರ ಪಾಪ ಮೇಲಿಂದ ಗುಡಿಸಿದ್ದು, ನನಗೆ ಅದು ಡೀಪಾಗಿ ಹೋಗಬೇಕಿತ್ತು. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಹಳೆ ಮನೆಯದು ಅಂಗಳ ಮತ್ತು ಹೊಸ ಮನೆಯದು ಅಂಗಳ ಎಲ್ಲ ಗುಡಿಸಿ ಒಳಗಡೆ ಗುಡಿಸಿ ಆ್ಯಂಡ್ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಆಗಿದೆ. ಇಡೀ ಮನೆ ಒರೆಸಿ ಕ್ಲೀನ್ ಮಾಡಿ ಆಗಿದೆ. ಆ್ಯಂಡ್ ಬಿಗ್ ಬ್ರೋ ಬಂದಿದ್ದಾನೆ ಬೆಳಿಗ್ಗೆ 3:45, 3:50 ಅಷ್ಟೊತ್ತಿಗೆಲ್ಲ ಬಂದಿದ್ದಾನೆ, ಮಲ್ಕೊಂಡಿದ್ದಾನೆ ಈಗ. ಆ್ಯಂಡ್ ನಾನು ಕೆಲವೊಂದು ಥಿಂಗ್ಸ್ ಹೇಳಿದೆ ತೊಗೊಂಡು ಬಾ ಅಂತೇಳಿ. ಬೆಳಿಗ್ಗೆ ಗುಡಿಸಿದ್ದಲ್ಲ ಗೈಸ್, ಧೂಳಿಗೆ ಕೆಮ್ಮು ಬರ್ತಿದೆ. ಆ್ಯಂಡ್ ಥಿಂಗ್ಸ್ ತೊಗೊಂಡು ಬಾ ಅಂತ ಹೇಳಿದ್ದು, ತೊಗೊಂಡು ಬಂದಿದ್ದೀನಿ. ಅದನ್ನ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಅಮ್ಮ ದೋಸೆ ಮಾಡಿದ್ದಾರೆ, ಹಾಕ್ಕೊಂಡು ಬಂದು ಇಟ್ಟಿದ್ದೇನೆ. ಬಟ್ ವ್ಲಾಗ್ ಶುರು ಮಾಡು ಅಂತೇಳಿ ವ್ಲಾಗ್ ಶುರು ಮಾಡಿದ್ದೇನೆ. ನಿನ್ನೆ ವ್ಲಾಗು ಅಷ್ಟೇ, ಶಾಪಿಂಗ್ ವ್ಲಾಗು ಎಡಿಟ್ ಆಗಿದೆ ನೆನ್ನೆ ನೈಟೇ. ಸೊ ಇವತ್ತು ಇಲ್ಲ ನಾಳೆ ಅಪ್ಲೋಡ್ ಮಾಡ್ತೀನಿ ಗೈಸ್. 1 ಡೇ ಗ್ಯಾಪ್ ಕೊಡುವಲ್ಲ, ಡೈಲಿ ಏನಕ್ಕೆ ಅಪ್ಲೋಡ್ ಮಾಡೋದು. 1 ಡೇ ಆದ ನಂತರ 1 ಡೇ ಗ್ಯಾಪ್ ಕೊಟ್ಟು ಅಪ್ಲೋಡ್ ಮಾಡುವಂತಿದ್ದೇನೆ. ಸೊ ಇವತ್ತು ನಿನ್ನೆ ನಾನು ಐಬ್ರೋಸ್ ಮಾಡಿಸಿಲ್ಲಲ್ಲ ಗೈಸ್. ಆ್ಯಂಡ್ ಐಬ್ರೋಸಿಗೆ ಮನೆಗೆ ಬಂದ ನಂತರ ನೆನಪಾಗಿದ್ದು ನನಗೆ. ಹಾಗಾಗಿ ಮಂಜರನ್ನ ಬರಲಿಕ್ಕೆ ಹೇಳಿದ, ಅವಳ ಹಸ್ಬೆಂಡ್ ಮನೇಲಿರೋದು. ಪಾಪ ಅಲ್ಲಿಂದ ಇಲ್ಲಿಗೆ ಐಬ್ರೋಸಿಗೋಸ್ಕರ ಬರೋದೇನಕ್ಕೆ ಅಂತೇಳಿ, ಓಕೆ ಫೇಶಿಯಲ್ ಕೂಡ ಮಾಡುವ ಅಂತೇಳಿ ಬರಲಿಕ್ಕೆ ಹೇಳಿದ್ದೇನೆ 10 o'clock. ಹಾಗಾಗಿ ಎಲ್ಲ ಕೆಲಸ ಆಯಿತು ನಂದು. ಆ್ಯಂಡ್ ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ತೇನೆ ಗೈಸ್. ನೋಡಿ, ಬ್ರೇಕ್ಫಾಸ್ಟಿಗೆ ದೋಸೆ ಆ್ಯಂಡ್ ಚಿಕನ್ ಸಾಂಬಾರ್ ಆ್ಯಂಡ್ ಪ್ಲೆಟ್ ಅಷ್ಟು. ಸೊ ಬ್ರೇಕ್ಫಾಸ್ಟ್ ಮಾಡಿ ನಾನು ಆಮೇಲೆ ಸಿಗ್ತೇನೆ. ಅಲ್ಲಿ ನೋಡಿ, ನಂದು ರಿಸೆಪ್ಷನ್ ಇದ್ದು ಮತ್ತು ಮಾನ್ಯಂದು ವೆಡ್ಡಿಂಗ್ ಸ್ಯಾರಿ ಪಿನ್ ಮಾಡಿಟ್ಟಿದ್ದೇನೆ. ಇನ್ನು ಐರನ್ ಮಾಡಿ ನಂದು ವೆಡ್ಡಿಂಗ್ ಸ್ಯಾರಿನ ಪಿನ್ ಮಾಡಬೇಕು. ಆ್ಯಂಡ್ ನಾನು ಹೇಳಿದಲ್ಲ, ಒಂದು ಥಿಂಗ್ಸ್ ತರಲಿಕ್ಕೆ ಹೇಳಿದ್ದೇನೆ ಅಂತ. ಅದು ಐರನ್ ಸ್ಟ್ಯಾಂಡ್ ಇದೆ ಅಲ್ವ ಗೈಸ್, ಅದನ್ನ ಬೆಂಗಳೂರಿಂದ ನನ್ನ ಜೊತೆ ತರಲಿಕ್ಕೆ ಹೇಳಿದ್ದೆ, ತೊಗೊಂಡು ಬಂದಿದ್ದಾನೆ. ಅದರಲ್ಲೇ ನನ್ನ ಸ್ಯಾರಿನ ಐರನ್ ಮಾಡುವಂತೇಳಿ ಹಾಗೆ ಇಟ್ಟಿದ್ದೇನೆ, ಮಾಡಿಲ್ಲ. ಸೊ ಆಮೇಲೆ ತೋರಿಸ್ತೇನೆ. ಓಕೆ, ನಾನು ಹೇಳಿದೆ ಅಣ್ಣನ ಜೊತೆ ಒಂದು ಏನೇನು ತರಿಸಿದೆ ಹೇಳ್ತೇನೆ ಅಂತೇಳಿ. ಇದು ಮೈನ್ಲಿ ಫಿಲಿಪ್ಸ್ ಅವ್ರದ್ದು ಸ್ಟೀಮ್ ಐರನ್ ಬಾಕ್ಸ್ ಗೈಸ್. ಇದು ನಂಗೆ ಬೇಕಿತ್ತು, ಮಚ್ ನೀಡೆಡ್ ಇದು. ಆ್ಯಂಡ್ ಅದು ಬಿಟ್ಟರೆ ಇದು ಅಮ್ಮನಿಗೆ ಡೇಟ್ಸ್ ಇಷ್ಟ ಅಂತ ಇದು ತಂದಿದ್ದಾನೆ. ಆ್ಯಂಡ್ ಚಾಕ್ಲೇಟ್ ತಂದಿದ್ದಾನೆ ಅಷ್ಟೇ, ಒಂದು 30-40 ಚಾಕ್ಲೇಟ್ ತಂದಿದ್ದಾನೆ. ಅದು ಬಿಟ್ಟರೆ ನಂದು ಡವ್ ಶ್ಯಾಂಪು ದೊಡ್ಡದು, ಆ್ಯಂಡ್ ಕೋಕೋ, ವ್ಯಾಸ್ಲಿನ್ ಆ್ಯಂಡ್ ರೂ ಫ್ರೆಶ್ನರ್. ದೆನ್ ಬಟ್ಟೆ ಒಗೆ ಸೊಪ್ಪು ಆ್ಯಂಡ್ ಬಾತ್ ಸೋಪ್ ಎಲ್ಲ ತಂದಿದ್ದಾನೆ. ಅದೆಲ್ಲ ಎಲ್ಲಿ ಇಟ್ಟಿದ್ದಾರೆ ಗೊತ್ತಿಲ್ಲ ಅಮ್ಮ. ಇದಿಷ್ಟು. ಆ್ಯಂಡ್ ಇನ್ನೊಂದು ಇದು ನೋಡಿ ಗೈಸ್, ಐರನ್ ಸ್ಟ್ಯಾಂಡ್ ಗೈಸ್. ಇಲ್ಲಿ ನೋಡಿ, ಈ ಕಲರ್ ಬ್ಲೂ ಕಲರ್. ಆ್ಯಂಡ್ 2-3 ಚಾಪೆ ತೊಗೊಂಡು ಬಂದಿದ್ದಾನೆ. ನಾಳೆ ನೆಂಟರೆಲ್ಲ ಬರ್ತಾರಲ್ಲ, ಇದೇ ಚಾಪೆ ಇನ್ ಕೇಸ್ ಮದುವೆ ಮನೆಯಲ್ಲಿ ಯಾರಾದರೂ ಬಂದರೆ, ಹಾಗಾಗಿ. ಸೊ ಈ ಸ್ಟ್ಯಾಂಡ್ ಆಮೇಲೆ ನಾನು ಓಪನ್ ಮಾಡ್ತೇನೆ, ಆವಾಗ ತೋರಿಸ್ತೇನೆ ಗೈಸ್. ಇವತ್ತು ನನ್ನ ಸಾರಿನ ಇದರಲ್ಲೇ ಪ್ಲೀಟ್ ಮಾಡೋದು ನೋಡಿನಿ. ಲೈಬೈ ಸೋಪು ಆ್ಯಂಡ್ ಬಟ್ಟೆ ಒಗೆಯೋ ಸೋಪು ಆ್ಯಂಡ್ ಇದೊಂದು ಪರ್ಫ್ಯೂಮ್, ದೆನ್ ವ್ಯಾಸಲೀನ್ ಅಷ್ಟೇ. ಆ್ಯಂಡ್ ಇನ್ನು ಕ್ಲೀನ್ ಮಾಡಬೇಕು ಗೈಸ್. ಇದನ್ನೆಲ್ಲ ಎತ್ತಿಟ್ಬಿಟ್ಟು ಆ್ಯಂಡ್ ನಿಮಗೆ ಆಮೇಲೆ ಸಿಗ್ತೇನೆ. ನಾನು ಫೇಶಿಯಲ್ ಮಾಡಲಿಕ್ಕೆ ಬರ್ತಾಳಲ್ಲ, ಆವಾಗ ಸಿಗ್ತೇನೆ. ಅವಳು ಕಂಫರ್ಟೇಬಲ್ ಇದ್ದರೆ ನಾನು ವೀಡಿಯೋ ಮಾಡ್ತೇನೆ. ಓಕೆ ಕೈಸರಿ, ನಂದು ಗೋಲ್ಡ್ ಇದೆ ಅಲ್ವ, ಅದನ್ನ ಸ್ವಲ್ಪ ಕ್ಲೀನ್ ಮಾಡುವ ಅಂತೇಳಿ ಕೆಲವೊಂದು ಸ್ಟೋನಿದು ತೆಗೆದಿಟ್ಟೆ. ಒಂದು ಇದಿಷ್ಟು ವೇರ್ ಮಾಡೋದು ರೆಗ್ಯುಲರಾಗಿ, ಅದನ್ನ ಸ್ವಲ್ಪ ಕ್ಲೀನ್ ಮಾಡುವಂತೆ. ನನಗೆ ಟೈಮ್ ಸಿಗಲಿಲ್ಲ. ಇದಕ್ಕೆ ನಾನು ಬಿಸಿ ನೀರಿದೆ ಅಲ್ಲ ಗೈಸ್, ಉಗುರು ಬೆಚ್ಚ ನೀರು, ಅದಕ್ಕೆ ಅರಿಶಿನ ಮತ್ತು ಡವ್ ಶ್ಯಾಂಪ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೇನೆ. ನನಗೆ ಟೈಮ್ ಸಿಗಲಿಲ್ಲ. ಟೈಮ್ ಅಂದರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ನೆನಪೇ ಆಗಲಿಲ್ಲ ಗೈಸ್. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಒಂದು 10 ಮಿನಿಟ್ಸ್ ಬಿಡಬೇಕು ಗೈಸ್. ಹಾಗೆ 10 ಮಿನಿಟ್ಸ್ ಹಾಗೆ ಸೋಕ್ ಆಗಲಿಕ್ಕೆ ಬಿಡಬೇಕು. ಅದಾದ ನಂತರ ಏನು ಪ್ರೊಸೀಜರ್ ಇದೆ ಅಂತ ಹೇಳ್ತೇನೆ. ಇದು 10 ಮಿನಿಟ್ಸ್ ಆಗಲಿಕ್ಕೆ ಗೈಸ್. ಇದನ್ನ ಈಗ ಸೋಕ್ ಮಾಡಿ 10 to 15 ಮಿನಿಟ್ಸ್ ಆಯಿತು. ಸೊ ಇನ್ನು ಇದನ್ನ ಈ ಥರ ಸ್ಮೂತ್ ಬ್ರಷಲ್ಲಿ ವಾಶ್ ಮಾಡಬೇಕು. ವಾಶ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಸಪ್ರೇಟ್ ಇದರಲ್ಲಿ ಸ್ವಲ್ಪ ಬಿಸಿ ನೀರು ಮತ್ತು ಒಂದೆರಡು ಚಿಟಿಕೆ ಅರಿಶಿನ ಹಾಕಿ ಬಿಡಬೇಕು. ಇದಕ್ಕೆ ಶ್ಯಾಂಪು ಯೂಸ್ ಮಾಡುವಾಗೆಲ್ಲ ಇದಕ್ಕೆ ಶ್ಯಾಂಪು ಮತ್ತು ಅರಿಶಿನದ್ದು ಪ್ಲೈನ್ ವಾಟರಲ್ಲಿ ವಾಶ್ ಮಾಡಿದ ನಂತರ ನೋಡಿ, ಈ ಥರ ಒಂದು ಸಾಫ್ಟ್ ಬಟ್ಟೆಯಲ್ಲಿ ಚಂದ, ಫ್ಯಾನ್ ಅಡಿಯಲ್ಲಿಲ್ಲ, ಸ್ವಲ್ಪ ನೀವೇ ಅಲ್ಲೇ ಕೂತ್ಕೊಂಡಿದ್ರೆ ಬಿಸಿಲಲ್ಲಿ ಕೂಡ ಇಡ್ಬೋದು. ಇನ್ನು
ಇನ್ನು 4 ರಿಂಗ್ ಇದೆ. ಅದು ಯೂಶ್ವಲ್ ರಿಂಗ್ ಯೂಸ್ ಮಾಡೋದಲ್ಲ. ಯೂಶ್ವಲಿ ನಾನು ಇದೊಂದು ವಿ ಶೇಪ್, ಇದೊಂದು ಸ್ಟೋನು, ಇದೊಂದು ನಾಳೆ ಅಮ್ಮನಿಗೆ ಅದೊಂದು ಎಕ್ಸ್ಟ್ರಾ ಇದೆ ಗೈಸ್. ಆ್ಯಂಡ್ ಇದು ಮಾಂಗಲ್ಯ ಚೈನ್ ಕೂಡ ನಾನು ವಾಶ್ ಮಾಡಿದೆ. ನೋಡಿ ಎಷ್ಟು ಕ್ಲೀನ್ ಆಯಿತು, ಕಾಣ್ತಿದೆ? ಫೋಕಸ್ ಆಗ್ತಿದೆಯಾ? ಎಸ್, ಈಗ ಫೋಕಸ್ ಆಗ್ತಿದೆ ಗೈಸ್. ನೋಡಿ ಇದನ್ನ ಓಪನ್ ಮಾಡಿದ್ವಿ, ಅದರದ್ದು ಮೇಲೆದು ಕವರ್ ತೆಗಿಲಿಕ್ಕೆ ಹೇಳಿದ್ದೇನೆ. ಆ್ಯಂಡ್ ಇದು 3 ಚಾಪೆ. ಕವರೆಲ್ಲ ತೆಗ್ದಾಯಿತು ಗೈಸ್. ಇವಾಗ ನೋಡಿ ಈ ಕಲರ್ ಸ್ಕೈ ಬ್ಲೂ ಕಲರ್ ಆ್ಯಂಡ್ ಹೀಗಿದೆ. ಫೈನಲ್ ಇದೊಂದು ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಆ್ಯಂಡ್ ತೊಗೊಂಡಾಯಿತು. ಕಲರ್ ಕೂಡ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಫಸ್ಟ್ ಸಾರಿ ಇವಾಗ ನಂದೇ ಮಾಡೋದು. ಕುಸುಮನ ವೆಡ್ಡಿಂಗ್ ತೊಗೊಂಡಿದ್ದಾನಲ್ಲ ಆ ಸಾರಿ. ಇಲ್ಲಿ ಇವಾಗ 2 ಸಾರಿ ಬಂತು. ಅದರಲ್ಲಿ ಒಂದು ಸಾರಿನ ಪಿನ್ ಮಾಡಿಟ್ಟೆ, ಇದು ನೈಟೇ ಪಿನ್ ಮಾಡಿದ್ದೇನೆ. ಇದು ಮತ್ತೆ ಇನ್ನೊಂದು ಮಾನ್ಯನ ಸಾರಿ ಆ್ಯಂಡ್ ಇನ್ನೊಂದು ಸಾರಿ ಪಿನ್ ಮಾಡಲಿಕ್ಕಿದೆ. ಇಲ್ಲಿದೆ ನೋಡಿ, ಇದು ಕುಸುಮಂದು ಅಮ್ಮನ ತಂಗಿ ಅಂದಿರೋದು, ಅಲ್ಲಿರಲಿ ಆಮೇಲೆ ಮಾಡೋದು. ಫಸ್ಟ್ ಬೋನಿ ಗೈಸ್ ನನ್ನ ಸಾರಿನೇ ಪ್ಲೀಟ್ ಮಾಡ್ತಾ ಇದ್ದೇನೆ ನಾನು. ಸೊ ಸಿ, ಆ್ಯಂಡ್ ಎಲ್ಲ ಆದ ನಂತರ ತೋರಿಸ್ತೇನೆ. ನೆರಿಗೆ ಪಾರ್ಟ್ ಕೂಡ ಆಯಿತು ಗೈಸ್. ಸಿ, ಸೊ ಇದನ್ನಿನ್ನು ಹಾಗೆ ಹ್ಯಾಂಗರಲ್ಲಿ ಹಾಕಿಡ್ಬೇಕು ಗೈಸ್. ಫೇಶಿಯಲ್ಗೆ ಬರ್ತೇನೆ ಅಂತ ಹೇಳಿದಾಳೆ, ಇನ್ನೂ ಬಂದಿಲ್ಲ. ಆ್ಯಂಡ್ ಸಿ, ಎಷ್ಟು ನೀಟಾಗಿ ಆಗಿದೆ. ಆ್ಯಂಡ್ ಇದೊಂದು ಅನ್ನ ತಂದುಕೊಟ್ಟು ತುಂಬ ಹೆಲ್ಪ್ ಮಾಡಿದೆ. ಇಲ್ಲದಿದ್ದರೆ ಸೊಂಟ ಹೋಗ್ತಿತ್ತು ನನಗೆ ಆ ಬೆಡ್ ಮೇಲೆ ಐರನ್ ಮಾಡಿ ಗೈಸ್. ಮಂಜರಿ ಬಂದಳು, 12 ಗಂಟೆ ಆಯಿತು. 11:50 ಬಂದಳು, ಹತ್ರ 12 ಗಂಟೆ ಆಯಿತು. ಸ್ಕ್ರಬ್ಬಿಂಗ್ ಆಯಿತು ಗೈಸ್, ಐಬ್ರೋ ಕೂಡ ಮಾಡಿದ್ಲು. ಆ್ಯಂಡ್ ಹೋಮ್ ಸರ್ವಿಸ್ ಇದೆ ಅವಳದೆಲ್ಲ. ಹೋಮ್ ಸರ್ವಿಸ್ ಇದೆ ಮತ್ತು ಪಾರ್ಲರ್ ಕೂಡ ಇದೆ ಕಕ್ಕಿಂಜದಲ್ಲಿ. ಹೈಟೆಕ್ ಅಲ್ಲ, ಹೈ ಲುಕ್ ಅಂತೇಳಿ ಇದೆ ಗೈಸ್. ನಂದು ಸಾರಿ ಪ್ರೀಪ್ಲೀಟ್ ಮಾಡಬೇಕಾದ್ರೆ ಬಂದಳು ಅವಳು. ಆ್ಯಂಡ್ ನೆನ್ನೆ ನೆನಪಾಗಲಿಲ್ಲ ನನಗೆ ಎಂತ ಫೇಶಿಯಲ್ ಮಾಡಿಸ್ಲಿಕ್ಕೆ. ಇವಾಗ ಅವಳನ್ನು ಬರಲಿಕ್ಕೆ ಹೇಳಿತು. ಅವಳು ಕುಕ್ಕಾವಿಂದ ಬಂದಿದ್ದಾಳೆ ಪಾಪ. ಆ್ಯಂಡ್ ಸ್ಕ್ರಬ್ಬಿಂಗ್ ಆಯ್ತು, ಇವಾಗಿನ್ನು ಸ್ಟೀಮು. ನಿಮಗೇನಾದರೂ ಹೋಮ್ ಸರ್ವಿಸ್ ಇದ್ದರೆ ನನಗೆ ಹೇಳಿ, ನಾನು ಹೇಳ್ತೇನೆ ಅವಳಿಗೆ. ಬರ್ತಾಳೆ ಅವಳು ಹೋಮ್ ಸರ್ವಿಸ್. ಫೇಶಿಯಲ್ ಮತ್ತು ಐಬ್ರೋಸು, ವ್ಯಾಕ್ಸು ಎಲ್ಲ ಮಾಡ್ತಾಳೆ. ಆ್ಯಂಡ್ ಬ್ರೈಡಲ್ ಮೇಕ್ ಓವರ್, ಸ್ಯಾರಿ ಡ್ರೇಪ್ ಎಲ್ಲ ಮಾಡ್ತಾಳೆ. ನಮ್ಮದು ಇಲ್ಲೇ ಗಾಂಧಿನಗರದವಳು, ಅವಳನ್ನು ಕೊಟ್ಟಿರೋದು ಕುಕ್ಕಾವ್ ಆ ಕಡೆ. ಸೊ ಬರ್ತಾಳೆ ಏನಾದರೂ ಸರ್ವಿಸ್ ಇದ್ದರೆ. ನಾನೆಲ್ಲ ಆದಂದ್ರೆ ತೋರಿಸ್ತೇನೆ ಗೈಸ್. ಓಕೆ ಆಯಿತು ಗೈಸ್, ನಂದು ಫೇಶಿಯಲ್ 12:38 ಆಯಿತು. ಹೋದ್ಲು ಅವಳು ಗೈಸ್. ಆಯಿತು ನಂದು ಫೇಶಿಯಲ್, ಹೋದ್ಲವಳು. ಆ್ಯಂಡ್ ಚೆನ್ನಾಗಾಯಿತು. ಪಾಲಿದು ಫೇಶಿಯಲ್ ಮಾಡಿಸಿದೆ ಆ್ಯಂಡ್ ಐಬ್ರೋ ಮಾಡಿಸಿದೆ. ನಿನ್ನೆ ಐಬ್ರೋ ಮಾಡಲಿಕ್ಕೆ ನೆನಪೇ ಇಲ್ಲ ನನಗೆ. ಹೋಮ್ ಸರ್ವಿಸಲ್ಲಿ ಇದ್ದರೆ ಹೇಳಿ ಗೈಸ್, ಬರ್ತಾಳೆ ಅವಳು. ಚೆನ್ನಾಗಿ ಅನಿಸ್ತದೆ, ಕಂಫರ್ಟಬಲ್ ಆಗಿದ್ದಾಳೆ. ಆ್ಯಂಡ್ ಅಮ್ಮ ಮತ್ತು ಅಜ್ಜಿದು ಕೈದು ರಿಮೂವ್ ಮಾಡಲಿಕ್ಕಿದೆಲ್ಲ, ಹಾಗಾಗಿ ಅಲ್ಲಿಗೆ ಹೋದರು. ಅನ್ನ ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ ಹೋದ, ದೊಡ್ಡನ್ನ. ಸೊ ನಂದು ಇವಾಗ ಮಾನ್ಯ ಕಾಲ್ ಮಾಡಿದ್ಲು, ಮೆಹಂದಿ ಇಡಲಿಕ್ಕೆ ಬರ್ತಾರಂತೆ. ಅದರ ಮಿಡ್ಲಲ್ಲಿ ಇವಾಗ ಸಾರಿ ಇದೆ ಗೈಸ್. ನಂದು ವೆಡ್ಡಿಂಗ್ ಇದಾಯಿತು ಏನೋ. ಇನ್ನು ನಂದು ರಿಸೆಪ್ಷನ್ದು ಪಿನ್ ಹಾಕಿಟ್ಟಿದ್ದೇನೆ, ಮಾನ್ಯಂದು ಸಹ ಪಿನ್ ಹಾಕಿಟ್ಟಿದ್ದೇನೆ. ಐರನ್ ಆಗಬೇಕು. ಇನ್ನೊಂದು ಇಬ್ಬರು ತಂದು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಪಿನ್ ಮಾಡಿ ಆಗಿದೆ, ಇನ್ನೊಂದು ಪಿನ್ನೇ ಮಾಡಿಲ್ಲ. ಇನ್ನೊಂದು ಇವಾಗ ಒಂದು ತಂದು ಕೊಡ್ತಾರಂತೆ. ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ಲಾಸ್ಟ್, ಇನ್ಯಾರ್ದು ತೊಗೊಳ್ಳಲ್ಲ ನಾನು. ಇವಾಗ ಒಬ್ರದ್ದು ಬರ್ತೇನೆ ಅಂತ ಹೇಳಿದ್ದಾರೆ, ಅದೊಂದು ಲಾಸ್ಟು. ಪಾರ್ಸಲ್ ಇತ್ತಿದ್ದು ನೋಡ್ಬೇಕು ಏನು ಅಂತೇಳಿ. ನಾನೊಬ್ಬಳು ಇವಾಗ ಮನೆಯಲ್ಲಿ. ಹೀಗಾಗಿದೆ ಗೈಸ್, ಗ್ಲೋ ಕಾಣ್ತಿದ್ದಲ್ಲ ಫೇಸಲ್ಲಿ. ಇನ್ನು ಇವತ್ತೊಂದು ಬಿಟ್ಟರೆ ನಾಳೆ ಒಂದಿದೆ ಗೈಸ್. ನಾಳೆ ಇಷ್ಟೊತ್ತಿಗೆ ಪೂಜೆ ಎಲ್ಲ ಆಗ್ತಾ ಇರ್ತದೆ. ಸತ್ಯನಾರಾಯಣ ಪೂಜೆ ಇದೆ ನಾಳೆ ಬೆಳಿಗ್ಗೆ. ಆ್ಯಂಡ್ ಇದೊಂದು ತಂದು ಕೊಟ್ಟನ್ನ ದೊಡ್ಡ ಕೆಲಸ ಮಾಡಿದೆ. ಇಲ್ಲದಿದ್ದರೆ ಬಗ್ಗಿಕೊಂಡು ಎಷ್ಟೊತ್ತು ಆಗ್ತಿತ್ತು ಗೊತ್ತಾ. ಇದರಲ್ಲಿ ಬೇಗ ಆಯ್ತು. ಇನ್ನೂ ನೋಡಿ, ಇನ್ನೂ ವೆಯ್ಟ್ ತೋರಿಸ್ತೀನಿ. ಇದೊಂದು ಸಾರಿ ಪಿನ್ ಮಾಡಲಿಕ್ಕೆ ಬಾಕಿ ಇದೆ. ಇದು ಸಾರಿ ಪಿನ್ ಮಾಡಿದ್ದೇನೆ. ಆ್ಯಂಡ್ ಈ ಸಾರಿ ಕೂಡ ನಿನ್ನೆನೇ ಪಿನ್ ಮಾಡಿದ್ದೇನೆ ನೈಟ್. ಇನ್ನೊಂದು ಮಾನ್ಯನ ಸಾರಿ, ಅದು ಕೂಡ ಪಿನ್ ಮಾಡಿದ್ದೇನೆ. ಇವಾಗ ಬರ್ತಾರೆ ಅವರು ಇನ್ನೊಬ್ಬರು. ಅವರ ಸಾರಿ ಒಂದು ತೊಗೊಳ್ಳೋದು ಅಷ್ಟೇ, ಮತ್ತು ಇನ್ಯಾರ್ದು ತೊಗೊಳ್ಲಿಕ್ಕಿಲ್ಲ ಗೈಸ್. ನೋಡಿ, ನಂದು ಮಧ್ಯಾಹ್ನ ನಂತರ ನಾನು ಸಾರಿ ಮುಟ್ಟಲ್ಲ ಅಂತ ಹೇಳಿದೆ ಯಾರ್ದು.
ಬಟ್ ಇವ್ರು ನೋಡಿ ಕುಸ್ಮನವ್ರ ಮನೆಗೆ ಬಂದಿರೋ ನೆಂಟರು ಅಕ್ಕಿಂತ ಇಷ್ಟಲ್ಲ ಪುಷ್ಪ ಅಂದ್ಲಲ್ಲ, ಹಾಗಾಗಿ ಆಗಲ್ಲ ಅಂತ ಹೇಳಿಕ್ಕೆ ಆಗಲಿಲ್ಲ. ಅದಕ್ಕೆ ಇವಾಗ ಮಾಡ್ತಾ ಇದ್ದೆ ನನಗೆ ಆಫ್ಟರ್ನೂನ್. ಇವಾಗ ಅವಳು ಬರ್ತಾಳೆ ಮಾನ್ಯ ಇದಕ್ಕೆ ಮೆಹಂದಿ ಇಡ್ಲಿಕ್ಕೆ ಕರ್ಕೊಂಡು ಬರ್ತಾಳೆ. ಇವರು ಚಿಕ್ಕಮಂಗ್ಳೂರಿನವ್ರಿಗೆ ನಂದು ವ್ಲಾಗ್ ಎಲ್ಲ ನೋಡ್ತಾರಂತೆ ಅವರು. ನಿನ್ನೆನೇ ಹೇಳಿದ್ದಾರೆ ವ್ಲಾಗ್ ಎಲ್ಲ ನೋಡ್ತಾರೆ ಅಂತೇಳಿ. ಹಾಯ್ ಮಾಡ್ಪ್ಲೇಶ್ ಹಾಯ್ ಸೈಲೆಂಟ್ ಮಮತನ ಅಕ್ಕ ಗೊತ್ತಂಡ ಮಮತ ಮಾಡ್ತಿರುವ ಚೂರು. ಕೈಸ್ ಟೈಮ್ 2:15 ಬಂತು ನೋಡಿ. ಮೆಹಂದಿ ಇಡಲಿಕ್ಕೆ ಅವಳ ಫ್ರೆಂಡ್ನ ಕರ್ಕೊಂಡು ಬಂದಿದ್ದಾಳೆ. ಆ್ಯಂಡ್ ಫಸ್ಟ್ ನನಗೆಂತಿತ್ತು, ಬಟ್ ನಂದು ಇಲ್ಲಿ ನೋಡಿ ಸಾರಿ ಆಲ್ರೆಡಿ ಬಂದು ಇಲ್ಲಿ ಬಿದ್ದಿದೆ. ತುಂಬ ಇದೆ, ಅಲ್ಲಿ ಒಂದು ಸ್ವಲ್ಪ ಇದೆ. 2 ಬೇಡ, ನೀನು ಪಾತ್ರ ಹೇಳಬೇಡ. ಅಲ್ಲಿಂದ 2 ಆಗಿದೆ. ಇನ್ನೊಂದು ಇದಕ್ಕೆ ಪಿನ್ ಮಾಡಬೇಕು. ಕೈಸ್ ಅದೆಲ್ಲ ಪಿನ್ ಮಾಡಿ ಇಟ್ಟಿದ್ದೇನೆ, ಐರನ್ ಮಾಡಬೇಕು. ಅಷ್ಟೊತ್ತಿಗೆ ಇವಳು ಇವಾಗ ಫ್ರೆಶ್ ಅಪ್ ಆಗಿ ನೋಡಿ ಇಡಿಸ್ಕೊತಾ ಇದ್ದಾಳೆ. ಆ್ಯಂಡ್ ದಿವ್ಯ ಬರಬೇಕಷ್ಟೇ. ಆ್ಯಂಡ್ ಇವಳ್ದಾದ ನಂತರ ದಿವ್ಯಂದಾದ ನಂತರ ನಾನು. ಆ್ಯಂಡ್ ಇಲ್ಲಿ ನೋಡಿ ದೊಡ್ಡಮ್ಮ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. 4:15 ಆಯಿತು ಗೈಸ್. ಇದು ಲಾಸ್ಟ್ ಸಾರಿ. ನೋಡಿ ಒಂದು ಕೈದು ಫುಲ್ ಹ್ಯಾಂಡ್ ಆಯಿತು. ಇದು ಹೊರಕ್ಕೆ ಇದಕ್ಕೆ ನಿದ್ದೆ ಬಂದಿತ್ತು, ಆ ಕೈದು ಹಾಕ್ತಿದ್ದಾಳೆ. ಸಾಂಗ್ ಇಟ್ಕೊಂಡು ಇಷ್ಟರವರೆಗೂ ಆಯಿತು. ಇದು ಲಾಸ್ಟ್ ಸಾರಿ, ಇನ್ನು ಯಾರ್ದು ಮುಟ್ಟುದಿಲ್ಲ ನಾನು. ಆಯಿತು ಫೈನಲಿ ನಂದೆಲ್ಲ ಸಾರಿ 4:45 ಆಯಿತು. ಇನ್ನು ಯಾರ್ದು ಸಾರಿ ಎಷ್ಟು ಕೋಟಿ ಕೊಟ್ಟರು ಮುಟ್ಟುದಿಲ್ಲ ನಾನು. ಯಾಕಂದರೆ ಅಷ್ಟು ಕಾಲಡಿ ಪಾದೆಲ್ಲ ನನಗೆ ನೋವಾಗ್ತುಂಟು, ತಡ್ಕೊಳಕ್ಕಾಗ್ತಿಲ್ಲ. ನನಗೆ ಹೀಗಾಗ್ತಿದೆ ಪಾಪ. ಆಗದಿಂದ ಅವಳು ಮೆಹಂದಿ ಇರ್ತಿದ್ದಾಳೆ, ಅವಳಿಗೆ ಹೆಂಗೆ ಆಗಬೇಡ ಅಲ್ವಾ. ಅವಳದು ಇನ್ನೂ ಮುಗಿಲಿಲ್ಲ ಗೈಸ್. ಅವಳದಾದಂತ ನನಗೆ, ಅವಳಿಗೆ ಅದು ಕೂಡ ಫ್ರಂಟ್ ಮತ್ತು ಬ್ಯಾಕ್ 2 ಬೇಕಂತೆ ಹ್ಯಾಂಡಿಗೆ, ಫ್ರಂಟ್ ಆ್ಯಂಡ್ ಬ್ಯಾಕ್. ಬ್ರೈಡಲ್ ಮತ್ತು ಬ್ರೈಡಲ್ಗೆ ಅಂತ ಹೇಳೋದು. ಹಾಂ ಆ ಥರ ನಂಗೆ ಗೊತ್ತಿರಲಿಲ್ಲ ಗೈಸ್. ನೋಡಿ ನಂದು ಬಟ್ಟೆ ಕದ್ದು ಹಾಕೊಂಡದ್ದು. ಸೊ ಕಾಲು ಪಾದ ಕೆಳಗಿಡ್ಲಿಕ್ಕೆ ಆಗ್ತಿಲ್ಲ ಗೈಸ್ ನೋವು. ಅಮ್ಮಂಜಿ ಬ್ಲ್ಯಾಕ್ ಟೀ ಹತ್ತು ಬೋರ್ಡ್ ಬನ್ನಿ ಅಮ್ಮಡ. ಓಕೆ ನಂದು ಇಡಬೇಕಾದ್ರೆ ನಾನು ಮಾನ್ಯನ ಕೈಯಲ್ಲಿ ಶೂಟ್ ಮಾಡಿಸ್ತೇನೆ. ಓಕೆ ಇವಾಗ ಬಾಯ್. ನೋಡಿ ಆಯಿತು ಇವಳ್ದು ಮೆಹಂದಿ. ಆ್ಯಂಡ್ ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಎಸ್ ಡನ್. ಇನ್ನು ನಂದು ನೋಡಿ ಅತ್ತೆ ಬಂದು ಬೈತಾ ಇದ್ದಾರೆ. ಇನ್ನು ನಂದಾದ ನಂತರ ದಿವ್ಯಂದು ನೋಡೋಣ. ಇವಳ್ದು ಆಲ್ರೆಡಿ ಕೆಂಪಾಗಿದೆ ಗೈಸ್ ನೋಡಿ. ಕೆಂಪಾದು 6:20 ಆಗಿದೆ ಗೈಸ್. ಇವಾಗ ನಂದು ಶುರು ಮಾಡಿದ್ದೇವೆ. ಇನ್ನು ನೋಡೋ ಟೈಮ್ ಎಷ್ಟಾಗ್ತದೆ ಅಂತೇಳಿ. ಓಕೆ ಇದು ನಾಡ್ದು ಸಂಡೇ 19ಗೆ ಮದುವೆಯ ಮನೆ. ನಾಳೆ ಮದುವೆಂಗೆ ಇದೆ, ಅದರದ್ದು ಡೆಕೋರೇಷನ್ ಎಲ್ಲ ಆಗ್ತಾ ಇದೆ. ಇನ್ನಷ್ಟೇ ಫುಲ್ ಕಂಪ್ಲೀಟ್ ಆಗಬೇಕಷ್ಟೇ. ಇನ್ನು ಕೆಲಸ ಕಾರ್ಯ ಎಲ್ಲ ನಡೀತಾ ಇದೆ. ಇನ್ನು ಗ್ರ್ಯಾಂಡ್ ಫುಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡೋಕ್ಕಿದೆ. ನಾಳೆ ಇನ್ನೂ ಕಂಪ್ಲೀಟ್ ಆಗುತ್ತೆ. ನಾಳೆ ತುಂಬ ಮೆಹಂದಿ ಫಂಕ್ಷನ್ ಇದೆ, ಎಲ್ಲರೂ ಜನರು ಬರ್ತಾರೆ. ಫುಲ್ಲು ಹ್ಯಾಪಿನೆಸ್. ಇವಾಗಲೇ ಎಕ್ಸೈಟ್ಮೆಂಟ್ ಆಗಿದ್ದೀವಿ ನಾವು. ಆಲ್ಮೋಸ್ಟ್ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ. ಎಲ್ಲ ಡೆಕೋರೇಷನ್ ವರ್ಕರ್ಸ್ ಎಲ್ಲ ಇದ್ದಾರೆ. ಆಲ್ಮೋಸ್ಟ್ ಇನ್ನೂ ಬಾಕಿ ಇದೆ ಕೆಲಸಗಳು, ಇನ್ನೂ ನಡೆಯುತ್ತೆ. ನಾಳೆಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಕೈಸ್ ರೈಟ್ ಹ್ಯಾಂಡ್ ಆಗಿ ಇವಾಗ ಮೇಲ್ಗಡೆ ಮಾಡ್ತಿದ್ದಾರೆ. ಲೆಫ್ಟ್ ಹ್ಯಾಂಡು ಇಲ್ಲಿ ಒಳಗಡೆ ಸೈಡ್ ಆಯಿತು, ಇನ್ಸೈಡ್ ಆಯಿತು. ಇನ್ನು ಔಟ್ ಸೈಡ್ ಇಲ್ಲೊಂದು ಮಾಡಬೇಕಷ್ಟೇ. ಪಾಪ ಗೈಸ್ ಅವಳಿಗೆ ಲೇಟ್ ಆಯಿತು. ಅವಳನ್ನ ಬೆಳಿಗ್ಗೆನೇ ಬರಲಿಕ್ಕೆ ಹೇಳಿದರೆ ಎಷ್ಟೊತ್ತಿಗೆ ಆಗ್ತಿತ್ತು, 3 ದಿವಸ ಆಗ್ತಿತ್ತು. ಆ ಪಡೆ ಇದ್ದಾಳಲ್ಲ ಅಲ್ಲಿ ಅವಳನ್ನು ತೋರಿಸು, ಅಲ್ಲಿ ನೋಡಿ ಅವಳಿಂದ ಲೇಟ್ ಆದದ್ದು. ಆಫ್ಟರ್ ಹಾಫ್ ಡೇ ಫುಲ್ ಅವಳಿಗೇನೆ ಆಯಿತು ಗೈಸ್. ನೋಡಿ ನಂದು ಬೇಗ ಆಯಿತು ಹೇಳಬೇಕು ಅಂದರೆ 6:20 ಆಯಿತು. 6:20 ಇಟ್ಲು, ಆಲ್ಮೋಸ್ಟ್ ಆಗ್ತಾ ಬಂತು ಇವಾಗ ನೋಡಿ. ಇನ್ನು ದಿವ್ಯಂದ ಅವಳದು ಪಾಪ ಸಿಂಪಲ್. ಫೇಸ್ ನಂದಾಯಿತು, 2 ಕೈ ಡನ್. ಇವಾಗ ದಿವ್ಯನಿಗೆ ಇಡ್ತಾ ಇದ್ದಾಳೆ ಪಾಪ, ಅವಳಿಗೆ ಲೇಟ್ ಆಗಿದೆ. ನಂದು ಫೇಸ್ ತೋರಿಸ್ಬೇಡ ಮರೆತಿ, ಇದ್ರ ಥರ ಆಗಿದೆ ಇದು ಇಲ್ಲಿ. ಆ್ಯಂಡ್ ಕೈಗಿಷ್ಟು ಮಾತ್ರ, ಕೈಗಿಷ್ಟೇ. ಆ್ಯಂಡ್ ಇಲ್ಲಿ ಇದು ಫುಲ್ ಮಾಡಿಸಿದೆ ಗೈಸ್ ಅಷ್ಟೇ. ಆ್ಯಂಡ್ ಅವಳದು ದಿವ್ಯಂದು ಆಗ್ತದೆ, ದಿವ್ಯಂದು ತೋರಿಸಿ ಸ್ವಲ್ಪ. ಇವಾಗ ಅವಳದು ಆಗ್ತಾಯಿದೆ ಗೈಸ್ ಅಷ್ಟೇ. 9:38 ಆಯಿತು. ಆ್ಯಂಡ್ ನಂದು ಇಲ್ಲಿ ಮೆಹಂದಿ ಇಟ್ಟಿ ಆದ ನಂತರ ಇವಳಿಗೆ ದಿವ್ಯನಿಗೆ ಇಡ್ಲಿಕ್ಕಿತ್ತು, ಬಟ್ ಅವಳಿಗೆ ಲೇಟ್ ಆಗುತ್ತಲ್ಲ, ಹಾಗಾಗಿ TB ಕ್ರಾಸಿಗೆ ಅವರ ಮನೆಗೆ ಹೋಗಿ ಅವಳಿಗೆ ಇಟ್ಟು ಬಂದದ್ದು ನೋಡಿ. ಅವಳದು ಮೆಹಂದಿ ಅವಳು ಒಂದೇ ಹ್ಯಾಂಡಿಗೆ ಸಾಕು ಅಂತ ಹೇಳಿದ್ದು, ಅಲ್ಲಿಟ್ಟು ಇವಾಗ ಬಂದ್ವಿ.
ಹೇಳಿದಳ 9:40 ಆಯಿತು. ಸೊ ಅವಳಿನ್ನು ಹೋಗ್ತಾಳೆ ಗೈಸ್. ಇನ್ನು ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ. ಕಲರ್ ಹೇಗೆ ಬಂದಿದೆ ಅಂತೇಳಿ ನಾಳೆ ತೋರಿಸ್ತೇನೆ. ಓಕೆ, ಗುಡ್ ನೈಟ್.